ಇವತ್ತು ಈ ಶಾರದಾಂಬ PU ಕಾಲೇಜ್ ತಿಕೋಟಾದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ದು ರಿಕ್ರೂಟ್ಮೆಂಟ್ ಎಕ್ಸಾಮ್ ಇತ್ತು. ಒಟ್ಟು ಜಿಲ್ಲೆಯಲ್ಲಿ 61 ಕೇಂದ್ರಗಳ ಪೈಕಿ ಇದು ಕೂಡ ಒಂದು ಕೇಂದ್ರವಾಗಿತ್ತು. ಬೆಳಗ್ಗೆ 9:15ಗೆ ಅಲ್ಲಿ ಟೈಮಿಗೆ ಇಲ್ಲಿ ಬಂದು ಪ್ರಶ್ನೆ ಪತ್ರಿಕೆಗಳು ರೀಚ್ ಆಗಿದ್ದು, ತದನಂತರ ಇಲ್ಲಿ ಸೆಂಟರ್ ಸೂಪರ್ವೈಸರು SOP ಪ್ರಕಾರ ಆ ಪೇಪರ್ಸ್ಗಳನ್ನು ಕ್ವೆಶ್ಚನ್ ಪೇಪರ್ಸ್ಗಳನ್ನು ಪ್ರತಿಯೊಂದು ಕೊಠಡಿನಲ್ಲಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಅದನ್ನು ಕೊಟ್ಟು ಓಪನ್ ಮಾಡಿ ಫಸ್ಟ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ತದನಂತರ OMR ಶೀಟ್ಗಳು ಕೂಡ ಅದು ಡಿಸ್ಟ್ರಿಬ್ಯೂಷನ್ ಆಗಿದೆ. ಆ ಸಂದರ್ಭದಲ್ಲಿ ಕೆಲವು ವಿದ್ಯಾರ್ಥಿಗಳು ಅವರಿಗೆ ಕೊಟ್ಟಿರುವಂಥ OMR ಶೀಟ್ನಲ್ಲಿರುವಂಥ ನಂಬರು ಮತ್ತು ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ನಂಬರು ಹೊಂದಾಣಿಕೆ ಆಗ್ತಾಯಿಲ್ಲ ಅನ್ನುವಂತಹ ಒಂದು ಕಾರಣ, ಅವರು ನಾವು ಪರೀಕ್ಷೆ ಬರೆಯಲ್ಲ, ಇದು ಒಂದಕ್ಕೊಂದು ತಾಳೆ ಆಗ್ತಾಯಿಲ್ಲ ಅಂತ ಹೇಳಿ ಕೆಲವು ಜನರು ಆ ಪ್ರಶ್ನೆ ಪತ್ರಿಕೆ ಎಲ್ಲ ಮಾಡಿ ಹೊರಗಡೆ ಬಂದುಬಿಟ್ರು. ಹೊರಗಡೆ ಬಂದಾದ ಮೇಲ್ಗಡೆ ಇಲ್ಲಿ ಸೆಂಟರ್ ಸೂಪರ್ವೈಸರು ಮತ್ತು ಚೀಫು ಎಲ್ಲರೂ ಈ ರೀತಿಯಾದಂತಹ KEA SOP ಪ್ರಕಾರ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಅದರಲ್ಲಿ ಏನು OMR ಸಪ್ರೇಟ್ ಇರ್ತದೆ, ಅದು ಎರಡಕ್ಕೂ ಕೂಡ ಒಂದೇ ನಂಬರ್ ಇರಬೇಕಂತ ಇಲ್ಲ. ಕ್ವಶನ್ ಏನು ಪೇಪರ್ ಇರ್ತದೆ ಅದರಲ್ಲಿ ಬೇರೆ ಬೇರೆ ವರ್ಷನ್ ಕೋಡ್ ಇರ್ತದೆ, A1 A2 A3 B1 B2 B3 ಅಂತ ಹೇಳಿ. ಆ ವರ್ಷನ್ ಕೋಡ್ ಆ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥದ್ದನ್ನು OMR ಶೀಟ್ನಲ್ಲಿ ನಮೂದು ಮಾಡಿಕೊಂಡು ಅವರು ಅಡ್ಮಿಟ್ ಕಾರ್ಡ್ನಲ್ಲಿರುವಂತಹ ರಿಜಿಸ್ಟ್ರೇಷನ್ ನಂಬರನ್ನು ಕೂಡ ಅವರು OMR ಶೀಟ್ನಲ್ಲಿ ನಮೂದು ಮಾಡಿಕೊಂಡು ಮುಂದುವರಿಸಬಹುದು. ಯಾವುದೇ ರೀತಿಯಾದಂಥ ಟ್ಯಾಗಿಂಗ್ ಆರ್ ಬೈಂಡಿಂಗ್ ಇಲ್ಲ ಕ್ವಶನ್ ಪೇಪರ್ಗೂ ಮತ್ತು OMR ಶೀಟ್ಗೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಬೇರೆ ಬೇರೆ ಕಡೆಯೂ ಈ ರೀತಿಯಾದಂತಹ ಒಂದು ಗೊಂದಲ ಇದ್ದಾಗ ಅಲ್ಲಿರುವಂತಹ ಸೆಂಟರ್ ಸೂಪರ್ವೈಸರ್ಸ್ ಆ್ಯಂಡ್ ಚೀಫ್ಸ್ ಅದನ್ನು ಹೇಳಿದ ಮೇಲ್ಗಡೆ ವಿದ್ಯಾರ್ಥಿಗಳು ಮುಂದುವರಿಸಿಕೊಂಡು ಪರೀಕ್ಷೆಯನ್ನು ಬರೆದು ಸ್ಮೂತಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಬಟ್ ಈ ಒಂದು ಕೇಂದ್ರದಲ್ಲಿ ಇಲ್ಲ, ನಾವು ಬರೆಯಲ್ಲ ಅಂತ ಹೇಳಿ ಕೆಲವು ವಿದ್ಯಾರ್ಥಿಗಳು ಸ್ಟಾರ್ಟಿಂಗ್ನಲ್ಲಿ ಹೊರಗೆ ಬಂದಿದ್ದರು. ಮತ್ತು ಅವರು ಇನ್ನೂ ಕೆಲವು ಜನರನ್ನು ಮತ್ತೆ ಇಲ್ಲ ಇದನ್ನು ಕಂಪ್ಲೀಟು ನಾವು ಇದನ್ನು ಮಾಡ್ತೇವೆ ಒಪ್ಪಲ್ಲ ಅಂತ ಹೇಳಿ ಬಂದು ಕ್ಯಾಂಪಸ್ಸು ಹೊರಗಡೆ ಹೋಗ್ಬಿಟ್ರು. ಸೊ ಕ್ಯಾಂಪಸ್ಸು ಹೊರಗಡೆ ಹೋಗ್ಬಿಟ್ರು. ಆದಾಗ್ಯೂ ಇಲ್ಲಿ ಶಾಂತಿಯುತವಾಗಿ ಸುಮಾರು 117 ವಿದ್ಯಾರ್ಥಿಗಳಿಗಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳು ಆ ಪರೀಕ್ಷೆಯನ್ನು ಬರೆಸ್ಕೊಂಡು ಬಂದಿದ್ದಾರೆ. ಮತ್ತು ಇವರು ಹೊರಗೆ ಹೋಗಿರುವಂಥ ವಿದ್ಯಾರ್ಥಿಗಳು ಮತ್ತು ಇಲ್ಲಿ ಪೊಲೀಸ್ ಸಿಬ್ಬಂದಿಗಳು ಅವರು ಮತ್ತೆ ನಾವು ಒಳಗಡೆ ನಮಗೆ ಅಲೋ ಮಾಡಬೇಕಂತ ಹೇಳಿ ಒಂದು ಅಲ್ಲಿ ಗಲಾಟೆ ಆದಾಗ ಇಲ್ಲಿ ಒನ್ಸು ಇಲ್ಲಿ ಪ್ರಿಮೈಸಸ್ ಬಿಟ್ಟು ಹೊರಗಡೆ ಹೋಗಿದ್ದ ನಂತರ ಮತ್ತೆ ಒಳಗಡೆ ಬಂದರೆ ಅದು ಇಂಟಗ್ರಿಟಿ ಆಫ್ ದ ಎಕ್ಸಾಮಿನೇಷನ್ ಪ್ರಾಸೆಸ್ ವೈಲೇಟ್ ಆಗ್ತದೆ. ಎಕ್ಸಾಮ್ SOPನಲ್ಲಿ ಆ ರೀತಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಮತ್ತು ಅದು ಪ್ರಾಪರ್ಟಿ ಆಫ್ ದಿ KEA ಆಗ್ತದೆ. ಈಗ ಅಡ್ಮಿಟ್ ಕಾರ್ಡ್ನಲ್ಲೇ ಒನ್ ಆಫ್ ದಿ ಇನ್ಸ್ಟ್ರಕ್ಷನ್ಸ್ ತುಂಬ ಕ್ಲಿಯರ್ ಆಗಿದೆ. ಜನರಲ್ ಇನ್ಸ್ಟ್ರಕ್ಷನ್ಸ್ ಅಂತ ಇಲ್ಲ, ಪ್ರತಿಯೊಂದು ಅಡ್ಮಿಟ್ ಕಾರ್ಡ್ನಲ್ಲೂ ಕೂಡ ಇನ್ಸ್ಟ್ರಕ್ಷನ್ಸ್ ಇದೆ. ಯಾವುದೇ ಒಂದು ಕ್ವಶನ್ ಪೇಪರು ಬೇಗ ಮುಕ್ತಾಯ ಆದರೂ ಕೂಡ ಕೆಲವು ಜನರೆಲ್ಲ ಒಂದು ಅರ್ಧ ತಾಸಿನಲ್ಲಿ ಮುಗಿಸ್ತಾರೆ, ಕೆಲವು ಜನರು ಒಂದು ತಾಸಿನಲ್ಲಿ ಮುಗಿಸ್ತಾರೆ. ಆದಾಗ್ಯೂ ಕೂಡ ಲಾಸ್ಟ್ ಬೆಲ್ ಆಗೋ ತನಕ ಅವರು ಸೆಂಟರ್ನಲ್ಲೇ ಕುಳಿತು ಅದನ್ನು ಅವರು ನಮ್ಮ ಸೆಂಟರ್ ಸೂಪರ್ವೈಸರ್ಸ್ ಆ್ಯಂಡ್ ಇನ್ವಿಜಿಲೇಟರ್ಸ್ಗೆ ಒಪ್ಪಿಸ್ಬಿಟ್ಟು ಹೋಗಬೇಕು ಅನ್ನುವಂತಹ ಒಂದು ಸೂಚನೆ ಅದರಲ್ಲಿ ಇದೆ. ಸೊ ಎಕ್ಸಾಮ್ ಕಂಪ್ಲೀಟ್ ಆಗೋದು ಮುಂಚೆ ಯಾವುದೇ KEA ಪ್ರಾಪರ್ಟಿಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶ ಇರುವುದಿಲ್ಲ. ಆದಾಗ್ಯೂ ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಹೋಗಿ ಮತ್ತೆ ಇಲ್ಲಿ ಎಕ್ಸಾಮ್ ಬರಿತಾ ಇರುವಂಥ ಕ್ಯಾಂಡಿಡೇಟ್ಸ್ಗಳಿಗೆ ಅವರು ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥ ರೀತಿಯಲ್ಲಿ ಮತ್ತೆ ನಾವು ಒಳಗಡೆ ಬರ್ತೇವೆ ಅಂತ ಹೇಳಿ ಸ್ವಲ್ಪ ಗೇಟನ್ನೆಲ್ಲ ಪುಷ್ ಮಾಡಿ ಗಲಾಟೆ ಆಗುವಂಥ ಸಂದರ್ಭದಲ್ಲಿ ಪೊಲೀಸ್ ವಿತ್ ಮಿನಿಮಲ್ ಫೋರ್ಸ್ ಅದನ್ನು ಹ್ಯಾಂಡಲ್ ಮಾಡಿದ್ದಾರೆ. ಸೊ ಅದಾದ ನಂತರ ಎಕ್ಸಾಮ್ ಪ್ರಾಸೆಸ್ಸು ಅವ್ರಿಗೇನು ಈ ಒಂದು ಕಮೋಷನ್ನಿಂದ ಅವರಿಗೆ ಟೈಮ್ ಡಿಲೇ ಆಗಿದೆ, ಆ ಟೈಮನ್ನು ಕೂಡ KEA ವತಿಯಿಂದ ಒದಗಿಸಿಕೊಟ್ಟಿದ್ದಾರೆ. ಅದರ ಪ್ರಕಾರ ಇಲ್ಲಿ ಎಕ್ಸಾಮ್ ಬರೀತಾ ಇರುವಂಥ ಕ್ಯಾಂಡಿಡೇಟ್ಸು ಎಕ್ಸಾಮ್ ಪ್ರಾಸೆಸ್ಸನ್ನು ಸಂಪೂರ್ಣಗೊಳಿಸಿ ಆ OMR ಶೀಟ್ಗಳನ್ನು SOP ಪ್ರಕಾರ ಹೀಗೆ ಸೆಂಟರ್ ಚೀಫ್ ಆ್ಯಂಡ್ ಇನ್ವಿಜಿಲೇಟರ್ಗೆ ಕೊಟ್ಟಿದ್ದಾರೆ. ಅದು ಆನ್ವರ್ಡ್ ಪ್ರೋಗ್ರೆಸ್ಸು ಮುಂದೆ KEAಗೆ ಅದನ್ನು ಕಳಿಸ್ಕೊಡುವಂಥದ್ದು ಏನು ಪ್ರಾಸೆಸ್ ಇದೆ ಅದು ನಡೀತದೆ.